ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇನ್ನು ಇವತ್ತಿನ ರೆಸಿಪಿ ಬಂದು ಕಾಯಿ ಒಬ್ಬಟ್ಟಾಗಿರುತ್ತೆ. ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾವಿವತ್ತು 2 ಹೋಳು ಕಾಯಿನ ತುರಿದು ಇಟ್ಕೊಂಡಿದ್ದೀವಿ. ಇದನ್ನು ನೀವು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಫೈನ್ ಪೇಸ್ಟಾಗಿ ಅಂತೂ ಬೇಡ, ಮೀಡಿಯಮಾಗಿ ಇದನ್ನು ನೀವು ರುಬ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಅದನ್ನು ರುಬ್ಕೊಂಡಿದ್ದಾದಮೇಲೆ ಒಂದು ಬಾಣಲಿಗೆ ನೀವು ಅದನ್ನು ಹಾಕ್ಕೊಂಡು ಈ ಕಾಯಿನ ರುಬ್ಬುವಾಗಲೇ ಮಧ್ಯ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಶುಂಠಿನ 3-4 ಏಲಕ್ಕಿ ಹಾಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊಂಡು ಕೂಡ ರುಬ್ಕೊಳ್ಬೇಕಾಗತ್ತೆ. ನೀವು ಒಬ್ಬಟ್ಟಿಗೆಲ್ಲ ಏಲಕ್ಕಿ ಮತ್ತು ಶುಂಠಿ ಹಾಕಲೇಬೇಕು. ಇನ್ನು ಕಾಯಿನ ರುಬ್ಬಿದಾದಮೇಲೆ ಒಂದು ಫುಲ್ ಓಲ್ಡ್ ಕಾಯಿಗೆ 1-1.5 ಅಚ್ಚು ಬೆಲ್ಲನ ಹಾಕ್ಕೊಬೇಕಾಗುತ್ತೆ. ನೀವು ತುಂಬ ಸ್ವೀಟ್ ತಿಂತೀನಿ ಅಂತ ಹೇಳಿದರೆ 1.5 ಅಚ್ಚು, ಇಲ್ಲ ಅಂತಂದರೆ 1 ಅಚ್ಚಾದರೆ ಸಾಕಾಗುತ್ತೆ. ಅಥವಾ ಕಾಯಿ ಸ್ವಲ್ಪ ದೊಡ್ಡದಾಗಿದ್ದರೆ ನೀವು ಸ್ವಲ್ಪ ಬೆಲ್ಲನ ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಇದು ನೀವೆಲ್ಲ ಬೆಲ್ಲನೆಲ್ಲ ಪುಡಿ ಮಾಡಿ ಸೇರಿಸ್ಕೊಂಡಿದ್ದಾದಮೇಲೆ ಈ ಥರ ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಬೇಕಾಗುತ್ತೆ. ಆವಾಗ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಏನಾದರೂ ಸ್ವೀಟ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಬೆಲ್ಲನ ನೀವು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ಬಹುದು, ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ. ಇನ್ನು ಅದಾದಮೇಲೆ ಒಲೆ ಮೇಲೆ ಬಾಣಲಿನ ಅಥವಾ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣನ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ತುಂಬ ಕಮ್ಮಿ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಏನು ತಳ ಹಿಡ್ದಿರೋ ಥರ ಆಗೋಲ್ಲ, ಬಟ್ ಹೋಗ್ತಾ ಹೋಗ್ತಾ ಇದು ತಳ ಹಿಡಿಯೋ ಥರ ಆಗುತ್ತೆ. ಸೊ ನೀವು ಐ ಫ್ಲೇಮಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ ಎಲ್ಲ ಸೀದೋದಂಗಾಗಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ತುಂಬ ಕಮ್ಮಿ ಫ್ಲೇಮ್ನಲ್ಲಿ ಇಟ್ಕೊಂಡು ಕಮ್ಮಿ ಅಂದ್ರೂ ಒಂದು 5-6 ನಿಮಿಷ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂತು ಅಂತ ಹೇಳಿದ್ರೆ ಬೆಲ್ಲ ಮತ್ತು ಕಾಯಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಆದಮೇಲೆ ನಿಮಗೆ ಹೂರಣ ರೆಡಿಯಾಗಿ ಹೋಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಹಬ್ಬದ ಟೈಮಲ್ಲಿ ಆವಾಗೆಲ್ಲ ಮಾಡ್ಕೊಳ್ಬೋದು. ಇನ್ನು ಕಾಳು ಒಬ್ಬಟ್ಟಿಗಿಂತ ಇದೇ ತುಂಬ ಬೇಗ ಆಗುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ 2 ಹೆಜ್ಜೆ ಅಂತ ಹೇಳ್ಬೋದು. ಇನ್ನು ನೋಡಿ, ಹೂರಣ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಉಂಡೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಒಂಚೂರು ಕೈಗೆ ಅಂಟಲ್ಲ, ಆ ಥರ ಬರುತ್ತೆ ಉಂಡೆ. ಇನ್ನು ಮಾಮೂಲಿಯಾಗಿ ಮೈದಾನ ಒಬ್ಬಟ್ಟಿಗೆಲ್ಲ ಯಾವ ರೀತಿ ಮಿತ್ಕೋತೀರಾ ಅದೇ ಥರನೇ ಮೈದಾ, ಸ್ವಲ್ಪ ಅರಿಶಿನ, ಸ್ವಲ್ಪ ಸಕ್ಕರೆ ನೀರನ್ನ ಬೆರೆಸ್ಕೊಂಡು ನೀವು ಮೈದಾನ ಮಿತ್ಕೊಂಡು ಚೆನ್ನಾಗಿ ನೆನೆಸಿಟ್ರೆ ಮೈದಾನ ಕೂಡ ರೆಡಿ ಆಗುತ್ತೆ. ಇನ್ನು ಈ ಥರ ಮಾಮೂಲಿಯಾಗಿ ಕೈ ಮೇಲೆ ಮೈದಾನ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಹೂರಣನ ಇಟ್ಟು ಮಾಮೂಲಿಯಾಗಿ ಕಾಳು ಒಬ್ಬಟ್ಟನ್ನ ಯಾವ ರೀತಿ ಮಾಡ್ತೀರಾ ಅದೇ ಥರ. ಸೊ ನಾನು ಅದಕ್ಕೋಸ್ಕರನೇ ಮೈದಾ ಮಿದ್ಯೋದು ಅದನ್ನೆಲ್ಲ ನಾನು ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಇಫ್ ಇನ್ ಕೇಸ್ ಯಾರಾದರೂ ಗೊತ್ತಿಲ್ದರೆ ಹೊಸ್ದಾಗಿ ನೋಡ್ತಾ ಇದ್ದರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಆವಾಗ ನಾನು ಮತ್ತೆ ಕಾಳು ಒಬ್ಬಟ್ಟು ರೆಸಿಪಿನ ಮಾಡಿ ಹಾಕ್ತೀನಿ. ಯಾರಾದರೂ ಬೇಕಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಇನ್ನು ಅದಾದಮೇಲೆ ನೋಡಿ ಈ ಥರ ತಟ್ಕೊಬೇಕಾಗುತ್ತೆ. ತುಂಬ ಮೈದಾ ಹಾಕ್ಕೊಳಕ್ಕೆ ಹೋಗಬಾರ್ದು. ಕಾಯಿ ಒಬ್ಬಟ್ಟಲ್ಲಿ ಮಧ್ಯ ಕಾಯ್ದು ಹೂರಣ ಜಾಸ್ತಿ ಇದ್ದರೆ ನಿಮಗೆ ತುಂಬ ಟೇಸ್ಟ್ ಕೊಡೋದು. ಕಾಳು ಒಬ್ಬಟ್ಟು ಥರ ಅಲ್ಲ. ಇನ್ನು ಕಾಳು ಒಬ್ಬಟ್ಟಿಗೆ ಸ್ವಲ್ಪ ಮೈದಾ ಜಾಸ್ತಿ ಹಾಕ್ಕೊಂಡ್ರೂ ಏನೂ ಅನಿಸಲ್ಲ, ಬಟ್ ಇಲ್ಲಿಗೆ ಜಾಸ್ತಿ ಹಾಕ್ಕೊಂಡ್ರೆ ಬರೀ ಮೈದಾ ಥರ ಫೀಲ್ ಆಗುತ್ತೆ. ಇನ್ನು ಚೆನ್ನಾಗಿ ಈ ಥರ ತೊಟ್ಕೊಂಡಿದ್ದಾದಮೇಲೆ ಹಂಚನ್ನ ಕಾಯಕ್ಕಿಟ್ಟು ಹಂಚ್ ಮೇಲೆ ಒಬ್ಬಟ್ಟು ತಟ್ಟಿರೋದನ್ನ ಹಾಕೋಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ನೀವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಕಾಯಿ ಬೆಲ್ಲ ಅಲ್ವಾ, ಮಿಸ್ಸಾಗಿ ಏನಾದರೂ ಹಂಚಿಗೆ ಡೈರೆಕ್ಟ್ ಟಚ್ ಆಯಿತು ಅಂತ ಹೇಳಿದ್ರೆ ಅಂಟ್ಕೊಂಡು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಚಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಹಾಕ್ಕೊಂತು ಅಂತ ಹೇಳಿ ಆದರೆ ಮುಗ್ದೇ ಹೋಯಿತು. 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಾಯಿ ಒಬ್ಬಟ್ಟು ರೆಡಿನೇ ಆಗೋಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ನಾನು, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನೆಕ್ಸ್ಟ್ ಯಾವ ಥರ ರೆಸಿಪೀಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.